ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀಮನ್ನಾರಾಯಣ. ಪ್ರಥಮವಾಗಿ ವೃಷಭ ರಾಶಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶೇಷವಾಗಿ ಪರಾಭವನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರ ವಾರ್ಷಿಕ ಫಲ ಅಂತಕ್ಕಂಥದ್ದು, ಈ ಪರಾಭವನಾಮ ಸಂವತ್ಸರದಲ್ಲಿ ಯಾವ ರೀತಿ ಫಲಿತಾಂಶಗಳು ಇರತಕ್ಕಂಥದ್ದು, ಯಾವ ಶುಭ ಘಟನೆಗಳು, ಯಾವ ಒಂದು ವಿಚಾರವಾಗಿ ಗ್ರಹಗಳ ಅನುಗ್ರಹ ಆಗ್ತಾ ಇದೆ ಅಂತಕ್ಕಂಥ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ನೋಡ್ತಾ ಬರೋಣ. ಜೈ ಶ್ರೀಮನ್ನಾರಾಯಣ. ಪ್ರಥಮವಾಗಿ ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಇರತಕ್ಕಂತಹ ವರ್ಷದಲ್ಲಿ ಪ್ರಮುಖ ಯೋಗಗಳು ಏನು ಅಂತಂದರೆ, ನೀವು ನಿರಂತರವಾಗಿ ಯಾವ ಒಂದು ವಿಚಾರಕ್ಕೆ ಕಷ್ಟಪಡ್ತಾ ಇದ್ದೀರೋ ಆ ಒಂದು ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಆಗುತ್ತೆ. ಅಂದರೆ ಮದುವೆಗೆ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಾಯಿದ್ರೆ ಮದುವೆ ಆಗ್ತಕ್ಕಂಥ ಸಾಧನೆ, ಹೊಸ ಒಂದು ಅವಕಾಶಗಳು ಕೂಡಿ ಬರಬಹುದು. ಅಥವಾ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಮನೆಯನ್ನು ಸಂಪೂರ್ಣ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಬರ್ಬೋದು. ಅಥವಾ ಖರೀದಿ ಮಾಡೋದಕ್ಕೆ ವಸ್ತು ವಾಹನಗಳು ಖರೀದಿ ಮಾಡೋದ್ರಲ್ಲಿ ಯೋಚನೆಗಳಲ್ಲಿದ್ದರೆ ಈ ಒಂದು ವರ್ಷದಲ್ಲಿ ಅದೃಷ್ಟದಲ್ಲಿ ನೀವು ಖರೀದಿ ಅಂತಕ್ಕಂಥದ್ದು ಮಾಡ್ತಕ್ಕಂಥ ಅವಕಾಶಗಳು ಖಂಡಿತವಾಗ್ಲೂ ನಿಮಗೆ ಶುಭ ಗ್ರಹಗಳ ಪರಿಣಾಮದಿಂದ ಆಗುತ್ತೆ. ಶುಕ್ರ ಅಂತಂದರೆ ದಾಂಪತ್ಯ ಜೀವನಕ್ಕೆ ಅಧಿಪತಿ, ಅದರಿಂದ ಮದುವೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಶುಕ್ರ ಅಂತಂದರೆ ಲಕ್ಷ್ಮೀ ದೇವಿಯ ಕಾರಕ, ಅದರಿಂದ ಧನ ಕನಕ ವಸ್ತುವಾಹನಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಇದೆ. ಇದರಿಂದ ಹೊಸ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಅವಕಾಶಗಳು ಅಕಸ್ಮಾತಾಗಿ ಬರ್ತಕ್ಕಂಥದ್ದು, ಅದರಲ್ಲಿ ನೀವು ಮೇಲೆ ಬರ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು, ಈ ರೀತಿಯಾದಂಥ ಅವಕಾಶಗಳು ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಈ ವೃಷಭ ರಾಶಿಯವರಿಗೆ ಈ ವಾರ್ಷಿಕ ಒಂದಂಥ ಫಲಿತಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಖಂಡಿತವಾಗ್ಲೂ ಯಾರ್ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಾ, ಎಂಪ್ಲಾಯೀಸಾಗಿ ಕೆಲಸ ಮಾಡ್ತಿದ್ದೀರಾ, ಬೆಸ್ಟ್ ಟೈಮ್ ಆಗಿರುತ್ತೆ. 2026 ನಿಮಗೆ ಬೆಸ್ಟ್ ಟೈಮ್ ಆಗಿರುತ್ತೆ. ಯಾಕೆ ಅಂತಂದರೆ ನೀವು ಮಾಡಿರತಕ್ಕಂಥ ಕೆಲಸಗಳಿಗೆ ಗುರುಬಲದಿಂದಾಗಿ ಮೆಚ್ಚುಗೆ ಅಂತಕ್ಕಂಥದ್ದು ಬರುತ್ತೆ. ಮೆಚ್ಚುಗೆ ಅಂತಂದರೆ ನೀವೇನಾದ್ರು ಕೆಲಸ ಮಾಡ್ತಾಯಿದ್ರೆ ಪ್ರಶಂಸಿಸ್ತಾರೆ. ನಿಮ್ಮ ಒಂದು ಹೈಯರ್ ಅಥಾರಿಟಿಲಿ ಇರ್ತಾರೆ, ಚೆನ್ನಾಗಿ ಮಾಡ್ತಾನಪ್ಪ ಈ ಹುಡುಗ ಕೆಲಸ ಅಂತಕ್ಕಂಥ ರೆಕಾಗ್ನೇಷನ್ ತಂದು ಕೊಡ್ತಾನೆ. ಈಗ ರೆಕಾಗ್ನೇಷನ್ ಬರ್ದಿದ್ರೆ ನಮಗೆ ಗ್ರೋತ್ ಅಂತಕ್ಕಂಥದ್ದು ಆಗುತ್ತೆ. ಗ್ರೋತ್ ಆದೈತೆ ನಮಗೆ ಪ್ರಮೋಷನ್ಸ್ ಎಲ್ಲ ಬರ್ತಕ್ಕಂಥದ್ದು. ಆ ರೀತಿ ಮೆಚ್ಚುಗೆಯನ್ನು ತಂದು ಕೊಡ್ತಕ್ಕಂಥ ವರ್ಷವಾಗಿರುತ್ತೆ ಈ ವರ್ಷ. ವಿಶೇಷವಾಗಿ ಪದೋನ್ನತಿ ಆಗ್ತಕ್ಕಂಥದ್ದು ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು, ನಾನು ಹೇಳಿದಾಗೆ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಸಂಬಳ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ತಕ್ಕಂತಹ ಒಂದು ಅವಕಾಶಗಳು ಕೂಡ ಈ ವರ್ಷ ಬರ್ತಕ್ಕಂಥದ್ದಿದೆ. ಹೊಸ ಕಂಪನಿಗಳಲ್ಲಿ ಉತ್ತಮವಾದಂಥ ಅವಕಾಶಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ವರ್ಷ ನೀವು ಕಂಡುಕೊತೀರಾ. ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ಗ್ರಾಹಕರು ನಿಮಗೆ ಆಕರ್ಷಣೆ ಆಗ್ತಕ್ಕಂಥ ಒಂದು ಶಕ್ತಿ ಈ ಒಂದು ವೃಷಭ ರಾಶಿಯವರಿಗೆ ಈ ವರ್ಷ ಇರತಕ್ಕಂಥದ್ದು. ವಿಶೇಷವಾಗಿ ಆನ್ಲೈನಲ್ಲಿ ಏನಾದರೂ ವ್ಯವಹಾರ ಸ್ಟಾರ್ಟ್ ಮಾಡಿದರೆ ಡಿಜಿಟಲ್ ಆಗಿ ಬುಧ ಗ್ರಹದ ಅನುಗ್ರಹದಿಂದ, ಮೆರ್ಕುರಿಯಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ನೋಡ್ತೀರಾ. ಬುಧ ಅಂತಂದರೆ ಮೆರ್ಕುರಿ, ಅದರಿಂದ ಈ ಒಂದು ವರ್ಷದಲ್ಲಿ ಆನ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ ಅಂತಕ್ಕಂಥದ್ದು ನೋಡ್ತೀರಾ. ವಿಸ್ತರಣೆ ಮಾಡೋದ್ರಲ್ಲಿ ಏನಂದರೆ ಬಿಸ್ನೆಸ್ಸು ತುಂಬ ಚಿಕ್ಕದಾಗಿದ್ದರೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಈ ವರ್ಷದಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮನ್ನು ಹುಡ್ಕೊಂಡೇ ಬರುತ್ತೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಡೆಪ್ತಲ್ಲಿ ನೋಡ್ಕೋಬೇಕು ಅಂತಂದರೆ ಆದಾಯದಲ್ಲಿ ಹೊಸ ಮೂಲಗಳು ನಿಮಗೆ ಸೇರ್ತಕ್ಕಂಥ ಅವಕಾಶಗಳಿದೆ. ಹಳೇದಾಗಿ ಏನಾದರೂ ಬಾಕಿ ಹಣ ಇದ್ದರೆ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಇನ್ನೂ ಬರ್ತಾ ಇಲ್ಲ ಅಂತಂದರೆ ಈ ಒಂದು ವರ್ಷದಲ್ಲಿ ಅದು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಖಂಡಿತವಾಗಲೂ ಕಂಡು ಬರ್ತಾ ಇದೆ. ಆಸ್ತಿ ಅಥವಾ ಜಮೀನು ಖರೀದಿ ಮಾಡ್ತಕ್ಕಂಥ ಯೋಗವೂ ಕೂಡ ಈ ಒಂದು ಪರಾಭವನ ಸಂವತ್ಸರದಲ್ಲಿ ನಿಮಗೆ ಗುರುಗ್ರಹದ ಅನುಕೂಲದಿಂದ ಆಗ್ತಕ್ಕಂಥದ್ದು. ವಿಶೇಷವಾಗಿ ಯಾವಾಗ ಆಗುತ್ತೆ ಅಂತಂದರೆ ಜೂನ್ 2ನೇ ತಾರೀಕಿನ ಮೇಲೆ ನಿಮಗೆ ವಿಶೇಷವಾಗಿ ಈ ರೀತಿ ಖರೀದಿ ಮಾಡ್ತಕ್ಕಂಥ ಅವಕಾಶಗಳನ್ನು ಗುರುಗ್ರಹ ಕೊಡ್ತಕ್ಕಂಥದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಕುಟುಂಬ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಇದೆ ಅಂತಂದರೆ ನೋಡಿ, ಸಂತೋಷವಾಗಿ ಒಗ್ಗಟ್ಟಿನಿಂದ ನೀವು ಜೀವನ ಮಾಡ್ತಕ್ಕಂಥ ಅವಕಾಶಗಳು ಈ ವರ್ಷದಲ್ಲಿ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಜಾಸ್ತಿ ಆಗ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಖಂಡಿತವಾಗಲೂ ಈ ವರ್ಷ ಅಂತಕ್ಕಂಥದ್ದಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿದೆ. ನಾನು ಹೇಳಿದಾಗ ಏನಾದರೂ ಗೃಹವನ್ನು ನಿರ್ಮಾಣ ಮಾಡ್ಕೊಂಡು ಗೃಹ ಪ್ರವೇಶ ಕಾರ್ಯಕ್ರಮ ಆಗ್ತಕ್ಕಂಥದ್ದು, ಅಥವಾ ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಮಗು ಯಾವ ರೀತಿ ಜನನ ಅಂತಕ್ಕಂಥದ್ದಾಗಿ ನಾಮಕರಣ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಶುಭ ಫಲಿತಗಳು ವೃಷಭ ರಾಶಿಯವರಿಗೆ ಈ ವರ್ಷ ನಿಜವಾಗ್ಲೂ ಕೂಡ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಸಾಧನೆ ಮಾಡ್ತಕ್ಕಂಥ ವರ್ಷ ಈ ವರ್ಷ. ನೀವು ಏನಕ್ಕೋಸ್ಕರ ಪರಿಶ್ರಮ ಪಡ್ತಾ ಇದ್ದೀರೋ ಅದರಲ್ಲಿ ಯಶಸ್ಸು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇದೆ. ವಿದ್ಯಾಯೋಗ ಈ ಒಂದು ವರ್ಷದಲ್ಲಿ ಉತ್ತಮವಾದಂಥ ಸಮಯ ಅಂತ ಹೇಳ್ಬೋದು. ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಜಾಸ್ತಿ ಆಗ್ತಕ್ಕಂಥದ್ದು,
ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು, ನಿದ್ರೆ ಕೊರತೆ ಆಗ್ತಕ್ಕಂಥದ್ದು, ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಕೂಡ ಇದೆ. ಆದಷ್ಟು ನೀವೆಲ್ಲರೂ ಕೂಡ ಮಹಾವಿಷ್ಣುವಿಗೆ ಅತಿ ಹೆಚ್ಚಾಗಿ ಆರಾಧನೆ ಅಂತಕ್ಕಂಥದ್ದನ್ನು ಮಾಡಿ, ಪ್ರತಿ ಬುಧವಾರದ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತಕ್ಕಂಥದ್ದನ್ನು ಕೇಳಿ, ತುಳಸಿ ಗಿಡದ ಮುಂದೆ ನೀವು ತುಪ್ಪದಲ್ಲಿ ದೀಪಾರಾಧನೆ ಅಂತಕ್ಕಂಥದ್ದನ್ನು ಮಾಡಿ, ಖಂಡಿತವಾಗ್ಲೂ ಶುಭ ಫಲಿತಗಳು ಬರುತ್ತೆ. ಆದಷ್ಟು ಶುಕ್ರವಾರ ದಿನ ಕೂಡ ಮಹಾಲಕ್ಷ್ಮಿಗೂ ಕೂಡ ಆರಾಧನೆ ಅಂತಕ್ಕಂಥ ಮಾಡಿ, ಲಕ್ಷ್ಮೀನಾರಾಯಣರ ಪರಿಪೂರ್ಣವಾದಂಥ ಅನುಗ್ರಹದಿಂದಾಗಿ ಈ ಪರಾಭವ ಸಂವತ್ಸರದಲ್ಲಿ ನೀವು ಖಂಡಿತವಾಗ್ಲೂ ವಿಜಯವನ್ನು ನೋಡ್ತೀರಾ. ಎಲ್ಲರಿಗೂ ಕೂಡ ಒಳ್ಳೆಯದಂತಕ್ಕಂಥದ್ದಾಗಲಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು.